ಒಂದು ದಿನ ವೈಕುಂಠದಲ್ಲಿ ವಾಸವಾಗಿದ್ದದ್ದು ಹೌದು. ತಾಯಿಯಿಂದಲೇ ಬಂದಿರುವಂತಹ ಹೆಸರೋ ಕಾರ್ಯವೋ ಸ್ಥಳವೋ ಆಯುಧವೋ ಇದನ್ನೆಲ್ಲ ಪಡೆದದ್ದು ನಾನೊಬ್ಬನೇ ಅಲ್ಲ. ತ್ರೈಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಪಂಚದ ಪಾಲನೆಗೆ ಬೇಕಾಗಿರುವಂತಹ ಸೃಷ್ಟಿ ಸ್ಥಿತಿ ಲಯಕ್ಕೆ ಅನುಗುಣವಾಗಿ 3 ಮೂರ್ತಿಗಳನ್ನು ಸೃಷ್ಟಿಸಿದವಳು. ಅದರಲ್ಲಿಯೂ ಸತ್ವ ಗುಣ ಸಂಪನ್ನನಾಗಿರುವಂತಹ ನನ್ನ ಒಳಗೆ ಎರಕವಾದದ್ದು ಯಾವುದು ಅಂತ ಕೇಳಿದ್ರೆ ರಜೋ ತಮೋ ಗುಣಗಳು. ಅಂದ್ರೆ ಬ್ರಹ್ಮನು ಪರಮೇಶ್ವರನು ನನ್ನನ್ನ ಒಪ್ಪಿದವರಿದ್ದಾರೆ, ನನ್ನೊಳಗೆ ಸೇರಿಕೊಂಡವರಿದ್ದಾರೆ. ಹಾಗೆ ವಿಶೇಷ ಎಂದರೆ ಸದಾಕಾಲ ಪಾಲನಾ ಕಾರ್ಯವನ್ನು ಮಾಡುವಂತಹ ನಾನು ಸೃಷ್ಟಿ ಕಾರ್ಯವನ್ನು ಮಾಡಬಲ್ಲೆ, ಸರಿಯಾದ ಸಮಯ ಬಂದಿತ್ತು ಅಂತಾದರೆ ಲಯ ಕಾರ್ಯವನ್ನು ಮಾಡಬಲ್ಲೆ. ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ಎಂಬಂತೆ ನನ್ನನ್ನ ಅಸುರಾರಿ ಅಂತ ಕರೆದವರು. ಯಾಕೆ ಅಸುರರನ್ನ ಕೊಲ್ತೇನೆ ಆ ಕಾರಣಕ್ಕಾಗಿ ಅಲ್ಲ, ಅಸುರತ್ವವನ್ನ ಕೊಲ್ತೇನೆ ಎಂಬುದಾಗಿ. ಶಿಷ್ಟರನ್ನ ಪರಿಪಾಲಿಸುವಂತಹ ಕಾಯಕ ನನ್ನದ್ದು. ದುಷ್ಟರನ್ನ ಶಿಕ್ಷಿಸುವುದೋ ದುಷ್ಟರನ್ನ ಕೊಂದು ಕಳೆಯುವುದು ನನ್ನ ಕರ್ತವ್ಯ. ಹಿಡಿದಿರುವಂತಹ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡುವ ಕಾರಣಕ್ಕಾಗಿ ಅಚ್ಯುತ ಎಂದಲೋ, ನೀರಿನಲ್ಲಿ ಶವದ ಹಾಗೆ ಸದಾಕಾಲ ತೇಲುತ್ತೇನೆ ಎಂಬ ಕಾರಣಕ್ಕಾಗಿ ಕೇಶವ ಎಂದಲೋ ನನ್ನನ್ನು ಕೊಂಡಾಡಿದವರಿದ್ದಾರೆ. ಅಷ್ಟೇ ಅಲ್ಲ, ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನ ನಾನು ಸ್ಥಾನವನ್ನು ಕೊಟ್ಟವನಿದ್ದೇನೆ. ಮಲಗುವುದಕ್ಕೆ ಶೇಷ. ಆದರೆ ನನ್ನ ಮಡದಿಯೇ ನನ್ನ ಕಾಲನ್ನ ಒತ್ತುತ್ತಾಳೆ. ನನ್ನ ದರ್ಶನವನ್ನು ಪಡೆಯಬೇಕೆಂದು ಸನಕ ಸನಂದಾದಿಗಳಲ್ಲ ಈ ಕಡೆ ಬರುವುದು ಹೌದು. ಅವರಿಗೆ ಶುಭಾಶೀರ್ವಾದವನ್ನ ನಾನು ಕೊಡ್ತೇನೆ. ಹಾಗೆ ಒಂದೆಡೆಯಲ್ಲಿ ಆಲೋಚನೆ ಮಾಡಿದರೆ ಇಷ್ಟು ವರ್ಷಗಳ ಪರ್ಯಂತ ನಿರಂತರವಾಗಿ ಭೂಮಿಯ ಪಾಲನಾಕರ್ತೃವಾಗಿ ನಾನಿದ್ದವ. ವಿಶೇಷತೆ ಬಲ್ಲಿರ. ನನಗೆ ಬೇಕಾದ ಸಮಯಕ್ಕೆ ಯೋಗ ನಿದ್ರೆಗೆ ನಾನು ಜಾರಬಲ್ಲೆ. ಈಗ ಕೆಲವು ಸಮಯ ಆಯಿತು ಯೋಗ ನಿದ್ರೆಗೆ ಜಾರಿದವನು. ನಿತ್ಯದಂತೆ ಈಗ ಓಲಗಸ್ತನಾಗಿದ್ದೇನೆ. ಸಂತೋಷದಿಂದಿರುವಂತಹ ಸಂದರ್ಭ ಯಾರದು ಆ ಕಡೆಯಿಂದ ಬರ್ತಾ ಇದ್ದಾರಲ್ಲ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ದುರಿತ ನಿವಾರಣ ಭವಭಯ ಹರಣ, ಜಯ ನಮೋ ನಾರಾಯಣ. ಬಂದನೋ ಇಲ್ಲಿವರೆಗಾಗಿ ಬರುವುದೇನು ವಿಶೇಷ ಅಲ್ವೇ ಅಲ್ಲ, ಅದು ನಿತ್ಯದ ಪದ್ಧತಿಯೇ ಹೌದು. ಇಂದು ಹಾಗೆ ನೇರವಾಗಿ ನಾರದ
ನನ್ನನ್ನು ನೋಡುವುದಕ್ಕಾಗಿ ಇತ್ತ ಬಂದಬಹುದು. ಬಂದವರನ್ನು ಉಪಚರಿಸಬೇಕಾದದ್ದು ಕರ್ತವ್ಯ ತಾನೇ. ಆ ನೆಲೆಯಲ್ಲಿ ವಿಶೇಷವಾಗಿರುವಂತಹ ದರ್ಪಾಸನವನ್ನು ಆ ಕಡೆಯಲ್ಲಿ ಕೊಟ್ಟಿದ್ದೇನೆ. ಜೊತೆಗೆ ಮಾರ್ಗದ ಆಯಾಸದ ನಿವಾರಣೆಗಾಗಿ ನಿಮಗೆ ಬೇಕಾದ್ದನ್ನು ನೀವೇ ಕೇಳಿ ಪಡೀತೀರಿ. ನಾವು ಕೊಡುವುದಕ್ಕೆ ಸಿದ್ಧರಿದ್ದೇವೆ, ಕುಡಿಯುವುದಕ್ಕೋ ತಿನ್ನುವುದಕ್ಕೋ. ಸತ್ತ ಸಮಯದಲ್ಲಿ ಕೇಳಿದರೆ ಅಂತ ಆದ್ರೆ ನಾವು ಒದಗಿಸಿಕೊಡ್ತೇವೆ. ಆದರೆ ಒಂದು ವಿಶೇಷವನ್ನ ಕಂಡವ ನಾನು. ಇಷ್ಟು ದಿನ ನನ್ನನ್ನು ನೋಡುವುದಕ್ಕೆ ಬಂದಾಗ ಮುಖದಲ್ಲಿ ಮಂದಹಾಸವಿತ್ತು. ಮಂದಸ್ಮಿತನಾಗಿರುವಂತಹ ನೀನು ಇಲ್ಲಿಯವರೆಗಾಗಿ ಬಂದು ಕೆಲವು ವಿಚಾರಗಳನ್ನ ಹಾಗೂ ಹೋಗುಗಳನ್ನ ನನ್ನಲ್ಲಿಯವರೆಗಾಗಿ ತೋಡಿಕೊಳ್ಳುವವ ನೀನು. ಇಂದು ಹಾಗಲ್ಲ. ನಿನ್ನ ಪರೋಣವನ್ನು ನೋಡಿದಾಗ ನನ್ನ ಪಾಲಿಗೆ ವಿಶೇಷ ಅನಿಸಿತು. ಯಾಕೆ? ಮುಖದಲ್ಲಿ ಸುಖವಿಲ್ಲ. ಪಾಡಿದ ಆನನವನ್ನ ಗ್ರಹಿಸಿದವ ನಾನು. ಹಾಗಿದ್ರೆ ನಾರದನ ಮುಖವು ಈ ರೀತಿ ಮಾಡ್ತದೆ ಅಂತಾದ್ರೆ ಏನೋ ವಿಶೇಷ ಇದ್ದಿರಬಹುದು ಹೇಳುವುದನ್ನು ನಾನು ಊಹಿಸ್ತಾ ಇದ್ದೇನೆ. ಹೇಳುವುದಕ್ಕಾಗಿಯೇ ಬಂದಿರುವಂತ ನಿನ್ನ ಬಾಯಿಂದ ಕೇಳುವ ಆಸೆ ನನ್ನನ್ನು ಹೇಳ್ತೀಯ? ಲಾಲಿಸುವುದೇಯೇ ವರದೇವಾ, ಲಾಲಿಸುವುದೇಯೇ ವರದೇವ, ಗುಣಶೀಲರ ಪ್ರೇಮದಿಕ, ಗುಣಶೀಲರ ಪ್ರೇಮದಿಕ, ಭೂಲೋಕದ ಜನಜಾಲ ವೈಕ ಸುಖ, ಭೂಲೋಕದ ಜನಜಾಲ ವೈಕ ಸುಖ ಲಾಲಸೆ ಪರವನು ಮರಿತಿಗರಯೇ, ಸುಖ ಲಾಲಸೆ ಪರವನು ಮರಿತಿಗರಯೇ, ಭೂಲೋಕದ ಜನಜಾಲ ವೈಕ ಸುಖ ಲಾಲಸೆ ಪರವನು ಮರಿತಿಗರೋ. ನಾರದ ಈ ಕಡೆಯಲ್ಲಿ ಬಂದಾಗ ಒಳ್ಳೆಯ ರೀತಿಯ ಉಪಚಾರವನ್ನು ಮಾಡಿದವರು ನೀವು. ಹಾಗಂತ ವೈಕುಂಠಕ್ಕೆ ಬರುವುದು ಹೊಸತಾಗಿ ಏನೂ ಅಲ್ಲ. ಸದಾ ಸಂಚಾರಿ ನೀನು. ವೈಕುಂಠದ ಭೇಟಿ ಎಂದರೆ ಅದು ಪರಿಪಾಠಕವೇ ಸತ್ಯ. ಹೌದು. ಹಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ 3:15 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ಯಾರು ಕೇಳಿದ್ರೆ ನಾರದ. ಅದೇ ವಿಶೇಷ ನೋಡು. ಮತ್ತೆ ನಿನ್ನ ಪಾಲಿಗೆ ಶಾಪ ಬಂದದ್ದು ದಕ್ಷ ಪ್ರಜಾಪತಿಯಿಂದ. ಆ ನಂತರ ಅದರ ಪರಿಹಾರವನ್ನು ಕೇಳುವುದಕ್ಕೆ ಬ್ರಹ್ಮದೇವನಲ್ಲಿ ಹೋದಾಗ ಬಂದಂತಹ ಶಾಪವನ್ನೇ ವರವನ್ನಾಗಿಸಿಕೊಳ್ಳಿ ಅಂತ ಹೇಳಿದ. ಆಗ ಬುದ್ಧಿವಂತನಾಗಿರುವಂತಹ ನೀನು ಶಾಪವನ್ನು ವರವನ್ನಾಗಿಸಿಕೊಂಡೆ 3:15 ಗಳಿಗೆಯಲ್ಲಿ 3 ಲೋಕವನ್ನೂ ಸಂಚಾರ ಮಾಡುವುದಕ್ಕೆ ನೀರು ಪ್ರಾರಂಭಿಸಿ. ಖಂಡಿತವಾಗಿ ಹೌದು. ಹಾಗಂತ ಯಾವತ್ತು ನಾವು ಹೋಗುವುದು ಹೇಗೆ? ಲೋಕ ಕಲ್ಯಾಣಾರ್ಥವಾಗಿ ಶ್ರಮಜೀವಿಗಳು ಸತ್ಯ ಅಲ್ವಾ? ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ವಾರ್ತೆ ಉಂಟು ಎಲ್ಲವನ್ನ ಸಂಗ್ರಹಿಸುವುದು, ನಿಮ್ಮಲ್ಲಿ ಬಂದು ಭಿನ್ನಯಿಸುವುದು ವಾರ್ತಾವಾಹಕರು ನೀವು. ಅಲ್ವಾ? ಹಾಗಿದ್ರೆ ಈ ಸಮಯದಲ್ಲಿ ವೈಕುಂಠದಂತ ಗಮನ ನನ್ನದು ಬಂದದ್ದು ಹೌದು. ಕಾರಣ ಉಂಟು ಸ್ವಾಮಿ. ಏನು ಕಾರಣ? ಯಾವತ್ತು ಹಾಗೆ ಯಾವುದೋ ಒಂದು ವಿಚಾರ ಇಲ್ಲದೆ ಒಂದು ಸ್ಥಳಕ್ಕೆ ನಾವು ಹೋಗುವವರಲ್ಲ. ಓದುವಂತದ್ರಲ್ಲಿ ಏನಾದ್ರೂ ವಿಶೇಷ ಇರಬೇಕು. ಅಲ್ಲ, ವಿಶೇಷವನ್ನು ಮಾಡಿ ನಾವು ಬರ್ತೇವೆ. ಹಾಗಿದ್ರೆ ಇತ್ತ ಕಡೆಯಲ್ಲಿ ಬಂದಿದ್ದೇನೆ. ಕಾರಣ ಏನು? ಭಗವಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಅಲ್ಲ, ನಿಮ್ಮ ಗಮನಕ್ಕೆ ಅದು ಬರಲಿಲ್ಲ ಎಂಬ ಕಾರಣಕ್ಕಾಗಿ ನಾನು ಬಂದವ. ಈ ಲೋಕದಲ್ಲೇ ಜನರೆಲ್ಲರೂ ಅಧರ್ಮದ ಹಾದಿಯನ್ನು ಹಿಡಿದಿದ್ದಾರೆ. ಅಧರ್ಮದ ಹಾದಿ? ಹೌದಾ? ಯಾವ ರೀತಿಯಲ್ಲಿ? ಅಧರ್ಮ ಎನ್ನುವುದು ತಾಂಡವವಾಡ್ತಾ ಉಂಟು. ಹೌದಾ? ಧರ್ಮ ಎನ್ನುವುದು ಗ್ಲಾನಿ ಆಗ್ತಾ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಎನ್ನುವಾಗ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೀವೇ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದವರು. ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರೆಲ್ಲರೂ ಅವರವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರಪಂಚ ಎನ್ನುವುದು ಸುಸಾಂಗವಾಗಿ ಸಾಕುವುದು ಸತ್ಯ. ಹಾಗಂತ ಅವರವರ ಕಾರ್ಯದಲ್ಲಿ ನಿರತರಾಗಿಲ್ಲ. ಮಾಡುತ್ತಾ ಇರುವಂತ ಜನಧನ ಸಂಗ್ರಹಿಸುವರು, ಜನಧನ ಸಂಗ್ರಹಿಸುವರು, ಸುಖ ಅನುಭವಿಸೆ ಮದಮುಖರು, ಸುಖವನುಭವಿಸೆ ಮದಮುಖರು, ಜನಹಿತ ಧರ್ಮವ ಗಣಿಸದೆ ಮೆರೆವರು, ಜನಹಿತ ಧರ್ಮವ ಗಣಿಸದೆ ಮೆರೆವರು, ಎಣಿಸಲು ಭಯವ ಬುಟಿಲೆಯಲಿ ಜೀವನ, ಎಣಿಸಲು ಭಯವ ಬುಟಿಲೆಯಲಿ ಜೀವನ, ಜನಹಿತ ಧರ್ಮವ ಗಣಿಸದೆ ಮೆರೆವರು, ಎಣಿಸಲು ಭಯವ ಬುಟಿಲೆಯಲಿ ಜೀವನ. ಭೂಲೋಕದಲ್ಲಿ ಅಧರ್ಮ ಎನ್ನುವುದು ತಾಂಡವವಾಡಿದ ಯಾವ ರೀತಿಯಲ್ಲಿ? ಯಾವ ರೀತಿ? ಅವರವರ ಕಾರ್ಯ
ನಿರತರಾಗಿದ್ದಾರೆ. ಹೌದಾ? ಹೌದಪ್ಪ. ಯಾವ ರೀತಿಯಲ್ಲಿ? ಯಾವ ಬ್ರಾಹ್ಮಣರು ಮಾಡಬೇಕಂತ ಕಾರ್ಯದಲ್ಲಿ ನಿರತರಾಗಿಲ್ಲ. ಅವರಿರಬೇಕಾದದ್ದು ಹೇಗೆ? ಹೇಗೆ? ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಕ್ರಿಯೆ, ಷಟ್ಕರ್ಮ ನಿರತರು ಬ್ರಾಹ್ಮಣ. ಕರ್ಮದಲ್ಲಿ ನಿರತರಾಗಬೇಕಾದಂತ ಬ್ರಾಹ್ಮಣರು ಅವರ ಕಾರ್ಯದಲ್ಲಿ ನಿರತರಾಗಿಲ್ಲ. ಹೌದಾ? ಹೋಮ ಹವನಗಳನ್ನ ಮಾಡುವುದಿಲ್ಲ. ಅಧರ್ಮಿಗಳಾಗಿದ್ದಾರೆ. ಯಾವ ರೀತಿ? ಯಾವ ರೀತಿ? ಮೋಸವನ್ನ ಮಾಡುತ್ತಾರೆ, ಖಂಡವನ್ನ ಕುಗ್ತಾರೆ, ಹೆಂಡವನ್ನ ಸೇವಿಸ್ತಾರೆ, ಅಧರ್ಮದ ಪಥದಲ್ಲಿ ಸಾಗುತ್ತಾ ಇದ್ದಾರೆ. ಅದನ್ನೆಲ್ಲವನ್ನ ಕಂಡಾಗ ಭ್ರಮೆಗೊಂಡದ್ದು ಹೌದು. ಹಾಗಂತ ಕೇವಲ ಬ್ರಾಹ್ಮಣರೇ ಅಲ್ಲ ಸ್ವಾಮಿ, ಇನ್ನು ಕ್ಷತ್ರಿಯರು ಅವರು ಮಾಡಬೇಕಾದಂತ ಕಾರ್ಯ ಏನು? ರಕ್ಷಣೆಯ ಕಾರ್ಯ. ಮಾಲಿನ್ಯ ರಕ್ಷಕರು ಅಲ್ಲ, ಪ್ರಪಂಚದ ರಕ್ಷಣೆಯ ಭಾರವನ್ನು ಹೊರಬೇಕಾದಂತ ಅವರೇ ಭಕ್ಷಕರಾಗಿದ್ದಾರೆ. ಈ ರಕ್ಷಕರೇ ಭಕ್ಷಕರಾದ್ರೆ ಏನಾಗ್ತದೆ ಸ್ವಾಮಿ? ಬೇಲಿ ಎದ್ದು ಹಳಮಿಂದಂತೆ ಕಾರ್ಯ ನಡೆದು ಹೋಗ್ತದೆ. ಪ್ರಪಂಚದ ಮಾತಿಲ್ವ? ತಾಯಿಯ ಎದೆಹಾಲು ಅಂದ್ರೆ ಅಮೃತಕ್ಕೆ ಸಮಾನ. ಅಮೃತಕ್ಕೆ ಸಮಾನವಾಗಿರುವಂತ ಎದೆಹಾಲು ಎಲ್ಲಿಯಾದರೂ ನಂಜಾಗಿ ಪರಿಣಮಿಸಿತ್ತು ಅಂತಾದ್ರೆ ಪರಿಣಾಮ ಏನಾಗುತ್ತದೆ? ವಿಷ ಆಗ್ಲಿಕ್ಕೆ ಉಂಟ. ಹಾಗಿದ್ರೆ ಆ ರೀತಿಯ ಕಾರ್ಯ ಎನ್ನುವುದಾಗಿದೆ. ವಿರೋಧ ಪಕ್ಷದವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸ್ವಾರ್ಥತೆಯ ಬದುಕು, ಅವರಿಗೆ ಪ್ರಯೋಜನ ಆಗಬೇಕೆನ್ನುವ ಹಾಗೆ ಏನೇನೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತೂ ಅಧರ್ಮಿಗಳಾಗಿದ್ದಾರೆ, ಧರ್ಮದ ಮಾರ್ಗದಲ್ಲಿಲ್ಲ. ಇನ್ನು ವೈಶ್ಯರು ಅವರು ಮಾಡಬೇಕಾದದ್ದೇನು? ಸತ್ಯ ಧರ್ಮ ನೀತಿಯಿಂದ ವ್ಯಾಪಾರವನ್ನು ಮಾಡಿ ಬಂದಿರುವಂತ ಲಾಭದಲ್ಲಿ ತನ್ಮೂಲಕವಾಗಿ ಜೀವನವನ್ನು ಸಾಗಿಸಬೇಕಾದಂತ ಅವರೇ ಮೋಸವನ್ನು ಮಾಡ್ತಾ ಇದ್ದಾರೆ. ಬಂದಿರುವಂತ ಜನರಿಗೆ ಸರಿಯಾದಂತ ವಸ್ತುವನ್ನು ಕೊಡ್ತಾ ಇಲ್ಲ, ಕಲಬೆರಕೆ ಆಗ್ತಾ ಉಂಟು. ನಿಷ್ಠೆಯಿಂದ ತಮ್ಮ ಕಾರ್ಯವನ್ನು ಅವರು ಮಾಡ್ತಾ ಇಲ್ಲ. ಹಾಗಿದ್ರೆ ಅಷ್ಟಕ್ಕೆ ಮುಗಿಯುತ್ತ ಕೊನೆಯದಾಗಿ ಶೂದ್ರರು ಆಕ್ಷೇಪ ಮಾಡುವಂತಿಲ್ಲ ದೇವರು. ಯಾಕೆ? ಅವರೇ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ, ಮೇಲಿನ 3 ಧರ್ಮದವರು ಸರಿ ಇದ್ದಾರಾ ಅಂತ. ಅವಾಗ ನಮ್ಮಲ್ಲಿ ಉತ್ತರ ಎಲ್ಲ ಉಂಟು. ಒಟ್ಟಾರೆ ಇದರ ಅರ್ಥ ಏನು? ಏನು? ಮೇಲಿನವರು ಸರಿ ಇದ್ರೆ ಕೆಳಗಿನವರು ಸರಿ ಇರ್ತಾರೆ ಅಲ್ಲವಾ? ಎಲ್ಲವರ ಪಾದ ಸೇವೆಯನ್ನು ಮಾಡಿ ಸೇವಾರ್ಥ ಮನೋಭಾವನೆಯಿಂದ ಬದುಕಬೇಕಾದಂತ ಶೂದ್ರರು ಅವರು ಮಾಡ್ತಾ ಇರುವಂತ ಕಾರ್ಯ ಏನು? ತಾವೇನು ಕಡಿಮೆ, ತಾವು ಯಾಕೆ ಮಾಡಬೇಕು, ಈ ರೀತಿಯ ಮನೋಭಾವನೆ ಎನ್ನುವುದು ಅವರಲ್ಲಿ ವ್ಯಕ್ತವಾಗಿದೆ. ಅವು ಮಾಡುವುದಿಲ್ಲ, ಹಾಗಾಗಿ ನಾನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಸರಿ ಕಾರ್ಯ ಆದ ಹಾಗೆ. ಹಾಗಾಗಿ ಅಧರ್ಮ ಎನ್ನುವುದು ತಾಂಡವಾಡ್ತಾ ಉಂಟು. ಧರ್ಮದ ಹಾದಿಯಲ್ಲಿ ನಡೆಯಬೇಕಾದಂತ ಕರ್ಮಠನಾಗಿರುವಂತ ಮನುಷ್ಯನು ಅಧರ್ಮದ ಪಥದಲ್ಲಿದ್ದಾನೆ. ಬರೇ ಭೂಲೋಕದಲ್ಲಿ ಇಂಥ ಸ್ಥಿತಿಯನ್ನು ಕಂಡು ನಾವು ಸುಮ್ಮನೆ ಇದ್ದರೆ ಮತ್ತು ಗ್ಲಾನಿ ಆಗಬಹುದು. ವಿಚಾರವನ್ನ ಮಾಡಿದೆ, ಯಾರಲ್ಲಿ ಹೇಳಬೇಕೆನ್ನುವ ಹಾಗೆ ಆಲೋಚನೆ ಮಾಡಿದಾಗ ವೈಕುಂಠಕ್ಕೆ ಬರುವುದು ಸರಿ. ನಿಮ್ಮಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಂದವ ನಾನು. ಹಾಗಾಗಿ ಭಗವಂತ ಇದನ್ನ ಹೀಗೆ ಬಿಡುವುದಲ್ಲ, ಆದಷ್ಟು ಬೇಗ ಭೂಲೋಕದಲ್ಲಿ ಸರಿಯಾದಂತ ಧರ್ಮ ನೀಡಬೇಕು ಅಂತ ಆದ್ರೆ ಸಮರ್ಥವಾಗಿರುವಂತ ಪರಿಹಾರ ಬೇಕು. ಏನದೆಂಬೆನು ಮೌನಿ ಜ್ಞಾನ ಗಳಿಸೆ
ವಿಷಯವನ್ನು ಕೇಳಿದಾಗ ಹಾ. ವಿಚಿತ್ರ ಅನಿಸಿತು ನನಗೆ. ಹೌದಾ? ಯಾಕೆ ಸದಾ ಸಂಚಾರಿ ಆಗಿರುವಂತಹ ಹಾ. ನಿನ್ನ ಮುಖ್ಯ ಕಾರ್ಯ ಏನು? ಹಾ. ಧರ್ಮ ಬೋಧನೆ. ಹಾ. ಯಾರಾದ್ರೂ ತಪ್ಪು ಮಾರ್ಗವನ್ನ ಹಿಡಿತಾ ಇದ್ದಾರೆ ಅಂತಾದ್ರೆ ಅವರಲ್ಲಿ ಹೋಗಿ ಹಾ. ಇದು ತಪ್ಪು, ಇದು ಸರಿ, ಹಾ. ಇದು ಒಪ್ಪು ಎಂಬುದಾಗಿ ನೀನೆ ಕಾರ್ಯವನ್ನ ಮಾಡುವವ. ಅಂತಹ ನೀನೇ ಈ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಿ ಅಂತಾದ್ರೆ ನಿಜಕ್ಕೂ ಇದು ಆಶ್ಚರ್ಯವಲ್ಲದೆ ಇನ್ನೇನು ಹೇಳು. ಇಲ್ಲದಿದ್ರೆ ಮಾನವನಿಗೆ ಬೇಕಾಗಿ ಜೀವನದ ಪದ್ಧತಿಯನ್ನು ಸೃಷ್ಟಿ ಮಾಡಿಕೊಡುವಲ್ಲಿ ವೇದವನ್ನು ಒದಗಿಸಿದವ ನಾನು. ಆ ವೇದಗಳನ್ನು ಅನುಸರಿಸಿದರು ಅಂತಾದ್ರೆ ಸದಾಕಾಲ ಮನುಷ್ಯ ಜೀವಿ ಧರ್ಮದಿಂದಲೇ ತನ್ನ ಬದುಕನ್ನು ಸಾಗಿಸ್ತಾನೆ. ಹಾಗೆ ಆಲೋಚನೆ ಮಾಡಿ ವೇದವನ್ನು ಒದಗಿಸಿದ ಕಾರಣಕ್ಕಾಗಿ ವೇದೋದ್ಧಾರಕಂತ ನನಗೆ ಹೇಳಿದವರು. ಅಂತಹ ನಾನೇ ಈಗ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಲೇಬೇಕು. ಇಲ್ಲದಿದ್ರೆ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರು ಈಗಾಗಲೇ ಅಧರ್ಮ ಪಥವನ್ನ ಹಿಡಿತಾ ಇದ್ದಾರೆ. ಅವರನ್ನ ಮತ್ತೆ ಧರ್ಮದ ಪಥದತ್ತ ತರುವುದು ಒಂದು ವಿಚಾರವನ್ನು ಮಾಡಬೇಕು ನಾವೀಗ. ಮನುಷ್ಯ ಜೀವಿ ಅವನಿಗೆ ಏನಾಗ್ತದೆ? ಚಂಚಲ ಸ್ವಭಾವದಿಂದಲಾಗಿ ಒಂದೆಡೆ ಎಲ್ಲವಿರುವುದಿಲ್ಲ. ಮನಸ್ಸಿನಲ್ಲಿ ಬರುವಂತಹ ನಾನಾ ಬಗೆಯ ಯೋಚನೆಗಳಿಂದಲಾಗಿ ತಾ ಮಾಡಿದ್ದು ಸರಿ ಎಂಬುದಾಗಿ ಬಂತ ಆ ಮನುಷ್ಯನು ಉದ್ಧಾರದ ಲಕ್ಷಣ ಅಲ್ಲ, ಅಧಪ್ಪತನದ ಲಕ್ಷಣವನ್ನು ಕಾಣ್ತಾನೆ ಅಂತ. ಯಾವಾಗಲೂ ಹಾಗೆ ನಾನು ನನ್ನದ್ದು ಅಂತ ಹೇಳ್ತಾ ಇದ್ರೆ ಅದು ಅಹಂಕಾರವೇ ಆಗಿರ್ತದೆ. ನೀನೇ ಸರ್ವೋತ್ತಮ ಎಂಬುದಾಗಿ ಅವರಲ್ಲಿ ನಿಷ್ಕಲ್ಮಶವಾಗಿರುವಂತಹ ಭಾವ ಇದೆ ಅಂತ ಆದ್ರೆ ಆಗ ಸಾಯುಜ್ಯ ಪಥವನ್ನ ಮನುಷ್ಯ ಜೀವಿ ಕಂಡುಕೊಳ್ಳಬಲ್ಲ. ಈಗ ನೀವು ಹೇಳಿದ ಹಾಗೆ ಭೂಮಿಯಲ್ಲಿ ಅವರೆಲ್ಲ ಅನುಸರಿಸುತ್ತಿರುವಂತಹ ಅಧರ್ಮ, ಮಾಡುತ್ತಿರುವಂತಹ ಕೆಟ್ಟ ಕಾರ್ಯ, ಇದರಿಂದಲಾಗಿ ಈಗ ಆದದ್ದೇನು ಬಲ್ಲೆಯ? ವೇಗ
ಅರ್ಥವಾಯಿತು ಈಗ. ಪ್ರಕೃತಿಯಲ್ಲಾಗುತ್ತಿರುವಂತಹ ಬದಲಾವಣೆಗಳನ್ನು ಸಹಿಸಿಕೊಳ್ಳಲೇಬೇಕಾದಂತಹ ಮನುಷ್ಯ ಬದಲಾದಂತಾದ್ರೆ ನಾವು ಬದಲಾವಣೆಗಳು ಮಾಡಬೇಕು. ಪ್ರಕೃತಿಗಳಿಗೋ ಪರಿಸರಕ್ಕೋ ಅಥವಾ ಪ್ರಪಂಚಕ್ಕೆ ಅಧಿಪತಿ ಎನಿಸಿಕೊಂಡಿರುವಂತ ನಾವೇ ಕಾರ್ಯಮುಖವರಾಗಬೇಕು. ಈಗ ನಾ ತಿಳಿದದ್ದು ಹೇಗೆ, ಭುವಿಯಲ್ಲಿ ಈಗ ಮನುಷ್ಯನಿಸಿಕೊಂಡವ ಸಾಗುತ್ತಿರುವಂತಹ ದಾರಿ ಅದು ಅಧರ್ಮ ಪಥ. ಅದರಿಂದಲಾಗಿ ಆದದ್ದೇನು ಗೊತ್ತುಂಟ, ಉರುವ ವೇಗದಿ ಚಲಿಸುತ್ತಿರುವಂತಹ ಬಂಡಿ ಈಗ ಒಂದು ಅಧರ್ಮವೆಂಬಿರುವಂತಹ ಬಂಡಿ ವಿಶೇಷ ವೇಗದಿಂದ ಸಾಗ್ತಾ ಇದೆ ಅಂತಾದ್ರೆ, ಅದರ ಕೀಲು ಕೊಳಚಿತ್ತು ಅಂತಾದ್ರೆ ಏನಾಗ್ತದೆ? ಆ ಬಂಡಿಯ ಅವಸ್ಥೆ ಅದು ಹೊಂಡಕ್ಕೆ ಬೀಳುವುದೇ, ಪ್ರಪಾತವನ್ನು ಕಾಣ್ತದೆ, ಸುವ್ಯವಸ್ಥಿತವಾಗಿರುವಂತದ್ದು ಅಸ್ತವ್ಯಸ್ತ ಆಗ್ತದೆ. ಹಾಗೆ ಇಲ್ಲಾದದ್ದು ಹಾಗೆ ಧರ್ಮ ಎಂಬಂತಹ ಕೀಲು ಕಳಚಿದೆ, ಅಧರ್ಮವೆಂಬಂತಹ ರಥ ವಿಶೇಷ ವೇಗದಿಂದ ಸಾಗುವುದಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ಆ ವೇಗವನ್ನು ನಿಯಂತ್ರಿಸಬೇಕು ಅಂತ ಆದ್ರೆ ಒಂದು ಬಿರಿಯ ಅವಶ್ಯಕತೆ ಇದ್ದದ್ದು. ಹೌದು. ಹಾಗಿದ್ರೆ ಆ ಬಿರಿ ಯಾವುದು? ಭಕ್ತಿಯ ಬಿರಿಯೋ? ಭಯದ ಬಿರಿ. ಭಯವೆಂಬಂತಹ ಬಿರಿಯನ್ನ ಬಂಧಿಸುವ ಮುಖೇನವಾಗಿ ಆ ಬಂಡಿಯ ವೇಗವನ್ನು ನಿಯಂತ್ರಿಸುವಂತ ಹೊಣೆಗಾರಿಕೆ ನನ್ನದ್ದು. ನೀವೇ ಆಡಿಕೊಂಡಿದ್ದೀರಿ ತಾನೆ, ಸಕಲವು ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂತಾದ್ರೆ ನಿಮ್ಮ ಕೃಪೆ ಒಂದು ಬೇಕು ಎಂಬುದಾಗಿ. ಸರಿ ಸರಿ ನಾರದ, ಆಲೋಚನೆ ಮಾಡಲೇಬೇಡ. ಈ ಹಿಂದೆ ಮನುಷ್ಯ ವರ್ಗದವರು ಹೇಗೆ ಬದುಕ್ತಾ ಇದ್ರು, ಧರ್ಮ ಪಥದಲ್ಲಿಯೇ ಸಾಗ್ತಾ ಇದ್ರು, ಅದೇ ರೀತಿ ಸಾಗಿಸುವಂತ ಹೊಣೆಗಾರಿಕೆ ನನ್ನದ್ದು. ಹೇಗೆ ಬಲ್ಲೆಯ? ಭಕ್ತಿಯಿಂದಲಾಗಿ ಅಲ್ಲ, ಭಯದ ಭಕ್ತಿಯಿಂದಲಾಗಿ. ಒಬ್ಬ ಮನುಷ್ಯ ಭಕ್ತಿ ಅವನಲ್ಲಿ ಇಲ್ಲ ಅಂತಾದ್ರೆ ಭಕ್ತಿ ಮೂಡಬೇಕು, ಮೊದಲು ಭಯ ಪ್ರಾರಂಭ ಆಗಬೇಕು. ಹಾಗೆ ಅಲ್ವಾ ಸ್ವಾಮಿ? ಪಾಪ ಭೀತಿ, ದೈವ ಪ್ರೀತಿ ಇದು ಮನುಷ್ಯನ ಉದ್ಧಾರದ ಮೆಟ್ಟಿಲುಗಳು. ಆ ಕಾರಣಕ್ಕಾಗಿ ಈಗ ಏನು ಸೃಷ್ಟಿಯಾಗಬೇಕು? ಭಯವನ್ನು ಉತ್ಪಾದಿಸುವವನು ಸೃಷ್ಟಿಯಾಗಬೇಕು. ಒಬ್ಬ ಭಯೋತ್ಪಾದಕ ಬೇಕು ಅಂದ್ರೆ ಅವ ಭಕ್ತಿಯ ಉತ್ಪಾದಕನೂ ಆಗಿರ್ತಾನೆ. ಹಾಗಾಗಿ ನಾ ಮುಂದೇನು ಮಾಡಬೇಕು ಹೇಳುವುದನ್ನು ಆಲೋಚನೆ ಮಾಡಿ ಆಗಿದೆ. ಜೊತೆಗೆ ನಿನ್ನ ಆಸೆನ ನಾನು ಈಡೇರಿಸ್ತೇನೆ. ಹೋಗಿ ಬಾ, ನಿಶ್ಚಿಂತನಾಗು. ಈಗ ಪ್ರಪಂಚದಲ್ಲಿ ತುಂಬಿರುವುದು ಕತ್ತಲು. ಕತ್ತಲು ಕಳೆದು ಮತ್ತೆ ಬೆಳಕು ಬರಬೇಕು. ತಮಸೋಮ ಜ್ಯೋತಿರ್ಗಮಯ. ಬೆಳಕನ್ನು ಕೊಡುವವ ಯಾರು? ಆ ಸೂರ್ಯ ದೇವತಾನೆ. ಸರಿ, ನಮ್ಮ ಸೂರ್ಯೋದಯ ಆಗಬೇಕು ಅಂತಾದ್ರೆ ಸೂರ್ಯನನ್ನೇ ದಿಟ್ಟಿಸಿ ನೋಡಿದ್ದೇನೆ, ಸಂಕಲ್ಪ ಬದ್ಧನಾಗಿದ್ದೇನೆ. ನೋಡು, ಮನದಿ ಸಂಕಲ್ಪಿಸೆ ಇನನಿಂದೋ ಮನದಿ ಸಂಕಲ್ಪಿಸೆ ಇನನಿಂದೋ ಛಾಯೆಯೋ ಜನಿಸಿದ ಸುಕುಮಾರನೋ ಜನಿಸಿದ ಸುಕುಮಾರನೋ ಶನಿಯೆಂಬ ನಾಮದಿ ದಿನ ದಿನ ಬೆಳೆದನು. ಶನಿ ಎಂಬ ನಾಮದಿ ದಿನ ದಿನ ಬೆಳೆದನು. ಕನಗ್ರಗಪತಿ ಆದನು. ಶ್ರೀಹರಿಯ ಮನದಿ ಸಂಕಲ್ಪಿಸಿ ಛಾಯಾ ಮಾರ್ತಾಂಡರ ಸುಕುಮಾರನಾಗಿ ಶನಿ ಎಂಬ ನಾಮಧೇಯದ ಮೂಲಕವಾಗಿ ಸೃಷ್ಟಿಯ ಬೆಳಕನ್ನು ಕಂಡವನಾನು ದಿನ ದಿನ ಬೆಳೆಯುತ್ತಾ ಇದ್ದೇನೆ. ಹುಟ್ಟಿದ ಮರುಕ್ಷಣವೇ ತಂದೆಯಾಗಿರುವಂತ ಭಗವಾನ್ ಸೂರ್ಯದೇವರನ್ನ ನೆಟ್ಟ ದೃಷ್ಟಿಯಿಂದ ನೋಡಿದೆ. ಪರಿಣಾಮವಾಗಿ ಭಾಸ್ಕರನಿಗೆ ಕುಷ್ಠರೋಗ ಪ್ರಾಪ್ತವಾಯಿತು. ಅವನ ಅಶ್ವಗಳು ಕುರುಡಾಗಿ ಹೋದವು. ಅಷ್ಟೇ ಅಲ್ಲ, ಸಾರಥಿ ಹೆಳವನಾಗಿ ಹೋದ. ಕಾರಣ ಏನು? ಹುಟ್ಟಿದ ಮರುಕ್ಷಣವೇ ಕಾಡಿದೆ. ಯಾಕೆ? ಅವನ ದ್ವಾದಶದಲ್ಲಿ ನಾನಿದ್ದೆ. ಆ ಕಾರಣಕ್ಕಾಗಿ ಕಾಡುವುದಕ್ಕೆ ಮುಂದಾದೆ. ತಂದೆಯನ್ನು ಕಾಡಿಯಾಯಿತು.
ಬಿಡಲಾರ, ತಂದೆಯನ್ನೇ ಬಿಡಲಿಲ್ಲ ಅಂತಾದ ಮೇಲೆ ನಮ್ಮ ಸ್ಥಿತಿಗತಿಗಳೇನು ಎಂಬಂತ ಪ್ರಶ್ನೆ ಸೃಷ್ಟಿಯ ಅವ್ಯಕ್ತ ಶಕ್ತಿಗಳಿಗೆ ಬರಬೇಕು ತಾನೆ. ಅದಕ್ಕೆ ಬೇಕಾಗಿ ಮುಂದೆ ಕಾಡುವುದು ಯಾರನ್ನ? ನೋಡಿ, ಸಿರಿಯರ ಸಲ ಬಳಿ ಸರಿಯಲಾರೆನೋ. ಸಿರಿಯರ ಸಲ ಬಳಿ ಸರಿಯಲಾರೆನೋ. ಈಗ ಹರನ ಕಾಣುವೆ ಎನ್ನುತ್ತಾ ಶಂಕರ ಕಾಣುವೆ ಎನ್ನುತ್ತಾ ಯಾರನ್ನ ಕಾಡಲಿ ಆಗಿದ್ರೆ ಸೃಷ್ಟಿಯಲ್ಲಿ ಲೋಕಾಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುವರು ಮೂವರು: ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮನನ್ನ ಕಾಡಿದ್ದಾಗಿದೆ, ಹಾಗಾದ್ರೆ ವಿಷ್ಣುವನ್ನ ಕಾಡಲೇ ನಾನು? ಸಿರಿಯರಸನ ಸಂಕಲ್ಪದಿಂದಲಾಗಿ ಹುಟ್ಟಿ ಬಂದವ ನಾನು. ಲೋಕದಲ್ಲಿ ಭೀತಿಕಾರಕರಾಗಿ ಪೂಜೆಗೆ ಅರ್ಹವಾದ ಒಂದು ಶಕ್ತಿ ಬೇಕು, ಆ ಶಕ್ತಿಗೊಂದು ವ್ಯಕ್ತಿಯ ರೂಪ ಬೇಕು ಎಂಬ ಕಾರಣಕ್ಕಾಗಿ ಶ್ರೀಹರಿ ಮನದಿ ಸಂಕಲ್ಪಿಸಿ ಸೂರ್ಯ ಭಗವಾನ ಮೂಲಕವಾಗಿ ಸೃಷ್ಟಿ ಮಾಡಿದವ. ಹಾಗಾಗಿ ಅವನನ್ನ ಕಾಡಲಾರೆ. ಇನ್ಯಾರು? ಯಾರು ಯಾರು? ಕೊನೆಯ ದಿಕ್ಕಿನ ಒಡೆಯ ಶಂಕರ. ಶಂಕರ ಬಂದೆ 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 ಕೈಲಾಸಗಿರಿಯನ್ನ ಏರ್ತೇನಂತೆ. ಪರಮ
ಪೂನಾಂಗನಾಗಿರುತ್ತಾರೆ. ಏನು ಕಾರಣ ಬಂದೆ ಪೂನಾಂಗನಾಗಿರುತ್ತಾರೆ. ಪೂನಾಂಗನಾಗಿರುತ್ತಾರೆ. ಏನು ಕಾರಣ ಬಂದೆ ಶುಭಮಸ್ತು ಶ್ರೇಯೋಸ್ತು. ಬಂದವ ಯಾರು ಎಂಬ ಹಾಗೆ ನಾನು ಸೂಕ್ಷ್ಮವಾಗಿ ನೋಡುವುದು. ಮತ್ಯಾರ್ಯಾರೋ ಅಲ್ಲ, ತಾನು ನಂದನ ಛಾಯಾ ಮಾರ್ತಾಂಡ ಸಂಭೂತ. ನಿನ್ನ ಕುರಿತಾಗಿ ನಾವು ಕೇಳಿದ್ದುಂಟು. ಏನು? ಹುಟ್ಟಿದ ತತ್ಕ್ಷಣದಲ್ಲಿ ನಿನ್ನದ್ದಾಗಿರುವಂತಹ ಅನೇಕ ಪರಿಣಾಮಗಳನ್ನು ಕೇಳಿ ಬಲ್ಲವ ನಾನು. ಆದರೆ ಇಷ್ಟು ಕಾಲಕ್ಕೂ ನಿನ್ನನ್ನು ಸಂದರ್ಶಿಸಿರುವಂತ ಆ ಕಾಲ ಕೂಡಿ ಬಂದದ್ದಿಲ್ಲ ನಮಗೆ. ನಾನು ಇಲ್ಲಿವರೆಗೆ ಇಲ್ಲಿ ಬಂದಿದ್ದೂ ಇಲ್ಲ. ಹೌದೌದು, ಇವತ್ತು ಬರಲೇಬೇಕು ಅಂತ ಅನಿಸಿತು. ಹೌದಾ? ಬಂದೆ. ಆಗಲಿ, ಬಂದದ್ದು ಬಹಳ ಸಂತೋಷವೇ ಹೌದು ನಮಗೆ. ಕಾರಣ ಏನು ಗೊತ್ತಾ? ಏನು? ನೋಡಿದ್ಯಾ, ಕಟ್ಟ ಕಡೆಯ ದಿಕ್ಕಿನ ಒಡೆಯ ನಾನು. ಅತಿ ಎತ್ತರದ ಸ್ಥಾನ ಯಾರಿಗೆ ಅಂತ ಕೇಳಿರೋದು ಈಶನಿಗೆ. ಖಂಡಿತವಾಗಿ ದೇವರೇ. ಹಿಮಚ್ಛಾಲಿತವಾಗಿರುವಂತಹ ಈ ಬೆಳ್ಳಿ ಬೆಟ್ಟದ ತುತ್ತ ತುದಿಯಲ್ಲಿ ತಾಂಡವ ನಾಟ್ಯವನ್ನ ಮೊದಲಿಂದ ನಾನು ನಡೆಸುತ್ತಿರುವಂತಹ ಕಾಲಕ್ಕೆ ನೀನು ಅಂತ ಅಲ್ಲವಯ್ಯ, ಭಕ್ತ ಕೋಟಿಗಳೇ ಹರಿಹರಿದು ಬರುತ್ತಾ ಇದ್ದಾರೆ. ಬಂದವರು ನನ್ನ ಪಾದತಳದಲ್ಲಿ ನಮಸ್ಕರಿಸಿಕೊಂಡು ನನ್ನ ಆಶೀರ್ವಾದವನ್ನ ಪಡೆದುಕೊಂಡು ಅವರ ಕಷ್ಟ ಏನಾದರೂ ಇದ್ದರೆ ನನ್ನಲ್ಲಿ ಅರುಹಿಕೊಳ್ಳುವುದು. ಹೀಗೆ ನಾನು ಅದನ್ನು ಪರಿಹರಿಸು. ಇದು ನಮ್ಮ ದಿನನಿತ್ಯದ ಪದ್ಧತಿಯೂ ಹೌದು. ಸರಿ. ಮತ್ತೆ ಲೋಕಾಧ್ಯಕ್ಷನಾಗಿರುವಂತಹ ನನಗೆ ಆದ್ಯ ಕರ್ತವ್ಯವೂ ಹೌದಲ್ವೇನು? ಆ ನೆಲೆಯಲ್ಲಿಯೇ ಇವತ್ತು ನಾನು ತಾಂಡವ ನಾಟ್ಯವನ್ನು ಪೂರೈಸಿ ಸರಿಯಾಗಿ ಆ ಕಡೆಗೆ ನೋಡುವಾಗ ಕೆಳಗಿನಿಂದ ಯಾರೋ ಮೇಲೆ ಎದ್ದು ಬರುವಂತೆ ನನಗೆ ಭಾಸವಾಯಿತು. ಮೊದಲು ನನಗೆ ಕಾಣಿಸಿದ್ದು ನಿನ್ನ ತಲೆ ಮಾತ್ರ. ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೀಗೆ ಆಗುತ್ತಾ ಆಗುತ್ತಾ ಮೇಲೆ 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 ಸಾಗಿ ಬಂದವ ನೀನು. ದೂರದಿಂದ ಬರುವಾಗ ಇಂಥವನೇ ಬರ್ತಾ ಇದ್ದಾನೆ ಅಂತ ನನಗೆ ಅರಿವಾಗಲಿಲ್ಲ. ಅದೇ ನೀನು ಹತ್ತಿರ 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 ಬರ್ತಾ ಇರುವಾಗ ಬಂದವ ಶನಿ ಎಂಬುದು ನಮಗೆ ಅರ್ಥವಾಯ್ತಯ್ಯ. ಹಾಗಿದ್ರೆ ಯಾಕೆ ಹೀಗೆ? ನಿನ್ನನ್ನು ಸರಿಯಾಗಿ ಗಮನಿಸಿದೆ ನಾನು. ನೀನೊಬ್ಬ ಊನಾಂಗ. ಹೌದು ದೇವರು. ನಿನ್ನ ಒಂದು ಕಾಲು ಕುಂಟಲ್ವೇ? ಹೌದು. ನನಗೆ ಆಶ್ಚರ್ಯ ಮತ್ತೇನು ಅಲ್ಲ. ಏನು? ಕಾಲು ಸರಿ ಇದ್ದವರೇ ನಮ್ಮ ಕೈಲಾಸಗಿರಿ ಬರುವುದು ಕಷ್ಟ. ಊನಾಂಗನಾಗಿರುವಂತಹ ನೀನು ಇಲ್ಲಿಯವರಿಗಾಗಿ ಬರುವ ಪ್ರಯತ್ನ ಮಾಡಿಬಿಟ್ಟಿಯಲ್ಲ ಮಾರಾಯ. ದೇವರೇ, ಶನಿ ದೇವರಲ್ಲಿ ಬರಬೇಕು ಅಂತ ಕಷ್ಟಪಡಲೇಬೇಕು. ಹೌದು. ಮತ್ತೆ ಕಾಲು ಹೇಗುಂಟು ಅಂತ ಮುಖ್ಯ ಅಲ್ಲ. ಅದಲ್ಲ, ದೇವರಲ್ಲಿ ಬರುವಾಗ ತಲೆ ಸರಿ ಇದ್ರೆ ಆಯ್ತು. ಅದು ಬೇಕು. ಹೌದೌದು. ತಲೆ ಒಂದು ಸರಿ ಉಂಟು ಅಂತಾದ್ರೆ ಆಮೇಲೆ ಕಾಲು ಸರಿ ಆಗುತ್ತದೆ. ತಲೆ ಸರಿ ಇದ್ದವರು ಎಲ್ಲರೂ ದೇವರನ್ನು ಕಾಣ್ತಾರೆ. ಖಂಡಿತವಾಗಿಯೂ ಹೌದು. ಆ ನಿಟ್ಟಿನಲ್ಲಿ ನಿನ್ನನ್ನು ನೋಡಿದರೆ ನಿಜವಾಗಿಯೂ ಸಂತೋಷವಾಗುತ್ತಾ ಇದೆ. ಆದ್ರೆ ಇಲ್ಲಿಯವರಿಗಾಗಿ ಬಂದ ನಿನ್ನಲ್ಲಿ ಏನು ಕಾರಣ ಬಂದೆ ಎಂಬ ಹಾಗೆ ಕೇಳದೇ ಇದ್ರೆ ನಮಗೆ ಅರ್ಥವಾಗುತ್ತದ. ಹಾಗಾಗಿ ನನ್ನನ್ನ ಕಾಣುವಂತ ಉದ್ದೇಶಕ್ಕಾಗಿ ಇಲ್ಲಿಯವರಿಗಾಗಿ ಬಂದಿರುವಂತ ನೀನು ಯಾಕೆ ಬಂದೆ, ಏನು ವಿಶೇಷ ಹೇಳ್ತೀಯ? ಪರಮ ಶಿವನ ರಾಶಿ
ಏನು ಏನು ಏನು? ರಾಶಿ ಚಕ್ರದಿಂದ ಚಲಿಸುತ್ತಿದೆ ದ್ವಾದಶವೋ ನಿಮಗೆ ಪರಮ ಶಿವಲಾಲಿ ಕೊಡು ರಾಶಿ ಚಕ್ರದಿಂದ ಚಲಿಸುತ್ತಿದೆ ದ್ವಾದಶವು ನಿಮಗೆ ಚಲಿಸುತ್ತಿದೆ ದ್ವಾದಶವು ನಿಮಗೆ ಚಲಿಸುತ್ತಿದೆ ದ್ವಾದಶವು ನಿಮಗೆ ಹರಿದು ಬಂದೆನು ದೇವ ವರವ ನೀವುದು ಎನ್ನಲು ಸರಿದು ಬಂದೆನು ದೇವ ವರವ ನೀವುದು ಎನ್ನಲು ಹರನೆಂತ ಎನಗುತ್ತಾ ಗುಳೆಯ ಪರಶಿವನೇ, ಶನಿಯೇ, ಕೈಲಾಸಕ್ಕೆ ಬರುವುದಾದರೂ ಯಾವುದಕ್ಕಾಗಿ? ಹ್ಮ್, ನಿನ್ನನ್ನು ಕಾಣುವುದಕ್ಕೆ ಬೇಕಾಗಿ. ನನ್ನ ದರ್ಶನ ಭಾಗ್ಯದ ಆಕಾಂಕ್ಷಿಗಳಾಗಿ ಬರುತ್ತಾರೆ. ಅದರ ಹೊರತು ಬರುವವರಿಗೆ ಮತ್ತೇನು ಇಲ್ಲ ಇಲ್ಲಿ. ಹೌದು. ಪರಶಿವನನ್ನು ಕಾಣಬೇಕು, ಹ್ಮ್ ತನ್ಮೂಲಕವಾಗಿ ಹ್ಮ್ ಬದುಕನ್ನ ಹ್ಮ್ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಬರುವ ನಿನ್ನ ಭಕ್ತರ ಸಂಖ್ಯೆ ಬೇರೆ. ಹೌದು. ಮತ್ತೆ ಹ್ಮ್ ದೇವತೆಗಳು ಹ್ಮ್ ತಮಗೊದಗಿದ ಕಷ್ಟವನ್ನು ಹೇಳಿಕೊಂಡು ಹ್ಮ್ ಪರಿಹಾರ ಪಡೆಯುವುದಕ್ಕಾಗಿ ಇಲ್ಲಿವರೆಗೆ ಬರ್ತಾರೆ. ಸರಿ. ನಾನದು ಎರಡಕ್ಕೂ ಬಂದವಲ್ಲ. ಹೌದಾ? ಹಾಗಿದ್ದ ಮೇಲೆ ಮತ್ತೇನು? ಶನಿಗೆ ಕಷ್ಟ ಇಲ್ಲ, ಆಹಾ. ಶನಿಯೇ ಮತ್ತೊಬ್ಬರಿಗೆ ಕಷ್ಟ. ಹೌದೌದು. ಹಾಗಿದ್ರೆ ಹಾ. ಪ್ರತಿಯೊಬ್ಬನಿಗೂ ಹ್ಮ್ ಅಥವಾ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಹ್ಮ್ ರಾಶಿ ಚಕ್ರ ಅಂತ ಇರಲೇಬೇಕು ತಾನೆ. ಹಾ ಹಾ. ಹುಟ್ಟಿದ ಜೀವಿಗಳಿಗೆ ಅದು ಸಹಜ ಅಲ್ವೇ? ಹೌದು. ಕೇಳಬಹುದು, ಹ್ಮ್ ಅಭವ ನೀನು, ಹ್ಮ್ ನಿನಗೆಲ್ಲಿಯ ರಾಶಿ ಚಕ್ರ ಅಂತ ಅಲ್ವಾ? ಆದ್ರೆ ಹ್ಮ್ ಅಭವನಾದರೂ ಕಾಲಾತೀತದಲ್ವಲ್ಲ. ಹೌದು ಹೌದು ಹೌದು. ನೀನು ಕಾಲಕ್ಕೆ ಒಳಗಾದವ ತಾನೆ, ಖಂಡಿತವಾಗಿ. ಮಾಯೆಗೆ ಒಳಗಾದವರು, ಹ್ಮ್ ಕಾಲನ ಅಂಕೆಗೆ ಒಳಗಾದವರಿಗೆಲ್ಲರಿಗೂ ರಾಶಿ ಚಕ್ರವೇ. ಹೌದೌದು. ಶನಿ ಕಾಡುವುದು ಯಾವಾಗ? ಯಾವಾಗ? ರಾಶಿ ಚಕ್ರದ ದ್ವಾದಶ ಮನೆಗೆ ಶನಿ ಬಂದಾಗ, ಹಾ ಹಾ. ಅಂದ್ರೆ 12ನೇ ಮನೆಗೆ ಶನಿ ಬಂದಾಗ ಅಂದಾಗ ಶನಿ ಪೀಡೆ ಪ್ರಾರಂಭ. ಹಾ ಹಾ. ಹಾ, ಸರಿ. ಹೀಗಾಗಿ ಹಾ. ನಿನ್ನ 12ನೇ ಮನೆಗೆ ಹ್ಮ್ ನನ್ನ ಪ್ರವೇಶ ಆಗಿದೆ ದೇವರೇ. ಓಹೋ ಹೋ ಹೋ ಹೋ. ನೀನು ದೇವರಾದ ಕಾರಣಕ್ಕಾಗಿ ಹಾ ಹೇಳದೆ ಕೇಳದೆ ಕಾಡುವಂತಿಲ್ಲ. ಹಾ ಹಾ. ಅದಕ್ಕಾಗಿ ಹ್ಮ್ ನಿನ್ನನ್ನ ಕಾಡುವುದಕ್ಕೆ, ಹ್ಮ್ ನಿನ್ನಿಂದಲೇ ಅನುಮತಿ ಪಡೆಯುವುದಕ್ಕೆ ಬಂದವ ನಾನು. ಹ್ಮ್ ಹ್ಮ್ ನನಗೆ ಹ್ಮ್. ನಿನ್ನನ್ನ ಕಾಡುವುದಕ್ಕೆ ಅನುಮತಿ ಕೊಡಬೇಕು, ವರ ಕೊಡಬೇಕು ಅಂತ ಕೇಳ್ತೇನೆ. ಶನಿಯೇ, ಓ, ಶನಿಯೊಬ್ಬ ಮತ್ತೊಬ್ಬರ ಕುರಿತಾಗಿ ಹೀಗೆ ನಿನ್ನನ್ನ ನಾನು ಕಾಡುತ್ತೇನೆ, ವರ ಕೊಡು ಅಂತ ಕೇಳಿದ್ರೆ ಯಾರಾದ್ರೂ ಕೊಟ್ಟಾರ? ಆದ್ರೆ ನೀನು ಬೇಡಿದ್ದು ಪರಶಿವನಲ್ಲಿ. ನಾನು ಹ್ಮ್ ಇನ್ನೊಬ್ಬರಲ್ಲಿ ಹೇಳಿ ಕಾಡುವುದಿಲ್ಲ. ಉಳಿದವರ ಹತ್ರ ಆದ್ರೆ ಈ ವ್ಯವಹಾರ ನಿನ್ನದ್ದಲ್ಲ. ಮತ್ತೆ ಹ್ಮ್ ಅನುಮತಿ ಕೊಡು ಅಂತ ಕೇಳುವುದೂ ಇಲ್ಲ ನಾನು. ಹೌದೌದೌದು. ನೀನು ಲೋಕಾಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುವುದಾದ ಕಾರಣಕ್ಕಾಗಿ, ಆ ಕಾರಣಕ್ಕೆ ಮೃಡನಾದ ಕಾರಣಕ್ಕಾಗಿ ಹ್ಮ್ ನಿನ್ನಲ್ಲಿ ಅನುಮತಿ ಕೇಳುವುದು ನಾನು. ಅನುಮತಿಯನ್ನ ಬೇಡುವುದಕ್ಕೆ ಮುಂದಾಗುತ್ತಾ ಇದ್ದೆ. ಹೌದು. ಸರಿ, ಅನುಮತಿಯನ್ನೇನೋ ನೀನು ಬೇಡಬಹುದು, ಹಾ. ನಾನು ನಿನಗದನ್ನು ಕರುಣಿಸಲೂಬಹುದು. ಹಾ. ಆದ್ರೆ ನನ್ನ ಮನಸ್ಸಿನಲ್ಲಿ ಈಗ ಒಂದು ಸಣ್ಣ ಜಿಜ್ಞಾಸೆ ಹುಟ್ಟಿಕೊಂಡದ್ದಂತೂ ಸುಳ್ಳಲ್ಲ. ಹೇಳು ದೇವರೇ. ಈ ರೀತಿಯ ವ್ಯವಹಾರಗಳನ್ನು ನೀನು ನಡೆಸಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿಯವರಿಗಾಗಿ ಬಂದವ ಅಂತ ಆದ್ರೆ ಇದು ನಿನ್ನ ನಿರ್ಧಾರವೋ ಅಥವಾ ಬೇರೆಯವರ ಪ್ರೇರಣೆಯೋ ಎಂಬಂತಹ ಹರಿಯನೇ ಮವಿದೆನಗೆ ತೊರೆಯಲಪ್ಪುದೆ ದೇವ. ಹರಿಯನೇ ಮವಿದೆನಗೆ ತೊರೆಯಲಪ್ಪುದೆ ದೇವ. ಕರುಣಿಪುದು 30 ಖರಿಗೆ, ಕರುಣಿಪುದು 30 ಖರಿಗೆ.
ನನ್ನ ಹುಟ್ಟಿಗೂ ಕಾರಣ ಅವನ ಸಂಕಲ್ಪ. ಈಗ ನಿಯಮವು ಹರಿಯ ನಿಯಮದ ಪ್ರಕಾರವಾಗಿ ನಿನ್ನನ್ನು ಕಾಡುವುದಕ್ಕೆ ಬಂದವ ನಾನು. ಸರಿ, ಅದಕ್ಕೆ ಬೇಕಾಗಿ ನಿನ್ನಲ್ಲಿ 30 ಗಳಿಗೆಗಳ ಅವಕಾಶವನ್ನು ಕೇಳ್ತಾ ಇದ್ದೇನೆ. 30 ಗಳಿಗೆ ನಿನ್ನನ್ನು ಕಾಡಿ ಆಮೇಲೆ ದೂರ ಆಗ್ತೇನೆ. ಕೊಡುವ ಅನುಮತಿಯನ್ನ. 30 ಗಳಿಗೆ ಸ್ವಲ್ಪ ಹೆಚ್ಚಾಯ್ತು ಅಂತ ಆದ್ರೂ ತೊಂದರೆ ಇಲ್ಲ ಬಿಡು. ನೀನು ಅಷ್ಟು ಬಯಸುತ್ತಿ ಅಂತ ಆದ್ರೆ ದೇವರಾದ್ರಿಂದ ಕಡಿಮೆ ಇದು ಕಡಿಮೆ. ಹೌದು, ಆಗಲಿ ಅಂತೂ ನನ್ನನ್ನ ಕಾಡಬೇಕು ಎಂಬಂತ ನಿರ್ಧಾರವನ್ನ ನೀನು ತಳೆದು ಆಗಿದೆ. ಹಾಗಾಗಿಯೇ ವರವನ್ನು ನೀನು ಬೇಡುತ್ತಾ ಇದ್ದೆ. ಆದ್ರೂ ಒಂದು, ನನ್ನನ್ನ ನೀನು ಕಾಡಬೇಕು ಅಂತ ಆದ್ರೆ ನಾನು ಕೊಡುವ ವರ ಹೇಗೆ ಈ ಕ್ಷಣದಿಂದಲೇ ಕಾಡುವುದಕ್ಕೆ ಪ್ರಾರಂಭಿಸುವಂತಲ್ಲ. ಯಾಕೆಂದ್ರೆ ಎಲ್ಲಾ ಹೊತ್ತಿನಲ್ಲಿಯೂ ನಾನು ಪುರುಸೊತ್ತಿನಲ್ಲಿರ್ತೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನೀನೇ ನೋಡಿದ್ದೀಯಲ್ಲ, ನಮ್ಮ ಕೈಲಾಸಗಿರಿಗೆ ಬರುವಂತಹ ಭಕ್ತ ಕೋಟಿಗಳು ಅದೆಷ್ಟೋ ಮಂದಿ. ಪ್ರತಿಯೊಬ್ಬರೂ ಬರುವುದು ನನ್ನ ದರ್ಶನಾಕಾಂಕ್ಷಿಗಳಾಗಿ. ನಿನ್ನನ್ನ ಕಾಣಬೇಕು ಅಂತ ಬರುದಲ್ವೇ? ಒಂದು ಉದಕೇಶ್ವರನ ಕಾಣಬೇಕು ಅಂದ್ರೆ ನೋಡು ಎಷ್ಟು ಜನ ಸ್ತೋಮ. ಹೌದೌದು, ಸಾವಿರ ಸಂಖ್ಯೆಯಲ್ಲಿ ಶಿವನನ್ನ ಕಾಣುವುದಕ್ಕೆ ಬೇಕಾಗಿ. ಇಷ್ಟಿದ್ದರೂ ನನಗೊಂದು ಅವಕಾಶ ಕೊಡು, ಕಾಣುವುದಕ್ಕಲ್ಲ. ನಿನಗೆ ಕಾಡುವುದಕ್ಕೆ ಅವಕಾಶವನ್ನೇನು ನಾನು ಕೊಡಬಹುದು. ಆದ್ರೆ ನೀನು ಕಾಡುವುದಕ್ಕೆ ಪ್ರಾರಂಭಿಸಿದ ಬಳಿಕವಾಗಿ ಈ ಕೈಲಾಸಗಿರಿಯಲ್ಲಿ ನನಗಿರುವುದಕ್ಕೆ ಕಷ್ಟ ಸಾಧ್ಯವಾಗಿ ಹೋದ್ರೆ ಅಂತ ನನ್ನ ಯೋಚನೆ. ಹಾಗೊಮ್ಮೆ ನಡೆಯಿತು ಅಂತ ಆದ್ರೆ ನನ್ನನ್ನೇ ಕಾಣುವುದಕ್ಕಾಗಿ ಮುಂದಂತ ಅನೇಕ ಭಕ್ತಾದಿಗಳಿಗೆ ನಾನು ಮೋಸವನ್ನು ಮಾಡಿದಾಗ ಆಗುವುದಿಲ್ವೋ? ನನ್ನಿಂದಾಗಿ ನಿನ್ನ ದರ್ಶನ ಅವರಿಗೆ ತಪ್ಪಿ ಹೋದೀತು. ಹಾಗಾಗಬಾರದು. ಹಾಗಾಗಿ ಪ್ರಥಮವಾಗಿ ಯಾರ್ಯಾರು ಬಂದಿರ್ತಾರೆ ಅಂತವರಿಗೆ ಮೊದಲಿನ ಅವಕಾಶ. ಈಗ ನೀನು ಬರುವ ಪೂರ್ವದಲ್ಲಿಯೇ ಅನೇಕ ಮಂದಿ ಬಂದವರಿದ್ದಾರೆ. ಆದರೂ ಕೂಡ ನಿನಗೆ ಮೊದಲಿನ ಅವಕಾಶ ಮಾತನಾಡುವುದಕ್ಕೆ ಕಲ್ಪಿಸಿಕೊಟ್ಟದ್ದಾಯ್ತು. ಆದ್ರೆ ನೀನು ಕಾಡುವುದಕ್ಕೆ ಈಗ ಪ್ರಾರಂಭಿಸಿ ಬಿಟ್ಟೆ ಅಂತಾದ್ರೆ ಅವರ ಕಷ್ಟವನ್ನ ನನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ಅವರಿಂದ ಸಾಧ್ಯ ಇಲ್ವಲ್ಲ. ಹಾಗಾಗಿ ಲೋಕಾಧ್ಯಕ್ಷನಾಗಿರುವಂತಹ ನನ್ನನ್ನ ಕಾಡುವುದಕ್ಕೆ ನಿನಗೆ ಅವಕಾಶ ಕೊಡುವುದಿಲ್ಲ ಅಂತಲ್ಲ. ಇವತ್ತಲ್ಲ, ಮತ್ತೆ ನಾಳೆ ಬಾ. ನಾಳೆ ಅಂದ್ರೆ ನಾಳೆಯೋ ಅಥವಾ ಇವತ್ತಿನ ನಾಳೆನೇ. ಹೌದು, ನಿಮ್ ಮಗನ ನಾಳೆ. ನನ್ನ ಮಗ ಒಂದ್ಸಲ ಹಾಗೆ ಮಾಡಿದ್ದಂತೆ, ನಾಳೆ ಬಾ ಅಂತ ಹೇಳಿದ್ದಂತೆ. ನನ್ನದ್ದಾಗಲ್ಲ, ಇವತ್ತಿನ ನಾಳೆ. ಸರಿ, ನಾಳೆಯ ಮುಂಜಾನೆಗೆ ಸರಿಯಾಗಿ ನೀನು ಇಲ್ಲಿಗೆ ಬಂದದ್ದೇ ಹೌದು ಅಂತಾದ್ರೆ ನಿನಗೆ ಕಾಡುವುದಕ್ಕೊಂದು ಅವಕಾಶ ಕಲ್ಪಿಸಿಕೊಟ್ಟೆ. ಇಂದಲ್ಲ ನಾಳೆಯೇ. ನಾಳೆ ಬಾ. ನಾಳೆಯೇ. ಇವತ್ತು ಬೇಡ, ನಾಳೆ. ಆಯ್ತು ದೇವರೇ, ನಾಳೆ ಬಾ. ನಾಳೆ ನಾಳೆ ಬಾ. ನಾಳೆಗೆ ತೆರಳಲಾಶನಿ ಇತ್ತ ಮನದೊಳು ಗರನು ಯೋಚಿಸಿ ಅಡಗಿ ಕುಳಿತರೆ ತರಣಿಗನು ಹುಡುಕಿ ನಾನಡಗಿ ಕುಳಿತರೆ ಅಡಗಿ ಕುಳಿತರೆ ನಾನಡಗಿ ಕುಳಿತರೆ ತರಣಿಗನು ಹುಡುಕಿ ಒಲಗುವೆನೆನುತ ನಿಶ್ಚಯಿಸಿ ಗಿರಿಯ ಗಕ್ವರದಿಡೆಯ ಬಿದಿರಿನೊಳು ಇರುವೆಯಾಗುತ್ತ ಗಿರಿಯ ಗಕ್ವರದೆಡೆಯ ಬಿದಿರೊಳು ಇರುವೆಯಾಗುತ್ತ ಅಡಗಿ ಕುಳಿತಿರಲು ಸಮಸ್ಯೆ ಎದುರಾದದ್ದೇ ಇಲ್ಲ. ಅಲ್ಲದೆ ಇದ್ರೆ ಹರಿಹರರಲ್ಲಿ ಭೇದವಿಲ್ಲ, ಲೋಕಕ್ಕೆ ತಿಳಿದಿರುವಂತಹ ಸತ್ಯ. ಆದರೆ ಹರಿಯ ನೇಮದಿಂದಲಾಗಿ ಇಲ್ಲಿಯವರಿಗಾಗಿ ಬಂದು ನಿನ್ನನ್ನು ಕಾಡ್ತೇನೆ, ನನಗೊಂದು ಅವಕಾಶವನ್ನ ಕೊಡು, ಹೀಗೆ ಬೇಡುವುದಕ್ಕೆ ಪ್ರಾರಂಭಿಸಿ ಬಿಟ್ನಲ್ಲ ಈ ಶನಿ. ಒಂದಂತೂ ಸತ್ಯ,
ಗುಂಟನಿಗೆ 8 ಬುದ್ಧಿಯಂತೆ. ಇವನು ಭಯಂಕರ ಬುದ್ಧಿವಂತನೇ ಹೌದು. ಬೇಡುವುದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದಾನೆ. ನಾನು ನಿಮ್ಮನ್ನ ಕಾಡ್ತೇನೆ ಎಂಬ ಹಾಗೆ. ನಾನು ಬುದ್ಧಿವಂತಿಕೆಯಿಂದಲೇ ಜಾರಿಕೊಂಡಿದ್ದೇನೆ. ನಾಳೆ ಬಾ ಅಂತ ಹೇಳಿದ್ದೇನೆ. ಹಾಗಿದ್ರೆ ಏನು ಮಾಡಬೇಕು ಇವತ್ತಿನ ದಿನ? ನಾನು ಎಣಿಸಿಯಾಗಿದೆ. ಒಂದೊಮ್ಮೆ ನಾಳೆಗೆ ಇಲ್ಲಿಗೆ ಬಂದ ಅಂತ ಆದ್ರೆ ನನ್ನನ್ನ ಕಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ನಾಳೆ ನಾನು ಈ ಸ್ಥಳದಲ್ಲಿ ಇಲ್ಲ ಅಂತಾದ್ರೆ ನನ್ನನ್ನು ಕಾಡುವುದಾದ್ರೂ ಹೇಗೆ ಅಂತ ಹುಡುಕ್ತಾನೆ. ಎಲ್ಲಿ ಹೋದ ಪರಶಿವ ಎಂಬ ಹಾಗೆ. ನಾನು ಕಾಣ ಸಿಗದೇ ಇದ್ದಾಗ ಹುಡುಕಿ 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 ಬೇಸತ್ತು ಕೊನೆಗೆ ಹಿಂತಿರುಗಿ ಹೋಗ್ತಾನೆ. ಸರಿ, ಇವನಿಗೆ ಕಲಿಸುವುದಕ್ಕೆ ನಮಗೂ ಗೊತ್ತಿಲ್ವಾ? ಒಂದು ಸಣ್ಣ ಪರೀಕ್ಷೆಯೂ ಹೌದು. ನಾಳೆಯ ದಿನ ಇವ ಲೋಕದಲ್ಲಿ ಉಳಿದವರಿಗೆ ಹೇಗೆ ಕಾಡಿಯಾನು ಎಂಬ ಹಾಗೆ ಮಾಡುವುದಕ್ಕೆ. ಹಾಗಾಗಿ ನಾನೆಣಿಸಿದಂತೆ ಶನಿಗೆ ಅಂತಲ್ಲ, ಯಾರಿಗೂ ತಿಳಿಯದ ಹಾಗೆ ಅಡಗಿ ಕುಳಿತುಕೊಳ್ತೇನೆ. ಶನಿರಾಯ ಹೇಳಿ ಶಿವರಾಯ. ಆಶ್ಚರ್ಯವಾಯಿತು ಮಹಾರಾಯ. ಯಾಕೆ? ಮೊನ್ನೆಯ ದಿನ ಬಂದಿರುವಂತಹ ನೀನು ನಿನ್ನೆ ಬಂದಿದ್ದೆ. ಹೌದೌದು. ನನ್ನಲ್ಲಿ ಅವಕಾಶವನ್ನು ಬೇಡಿಕೊಂಡವ ನೀನು. ಹೌದು. ಏನು ಹೇಳಿದ್ದೆ ನೀನು? ನಾಳೆ ಬರ್ತೇನೆ, ಕಾಡ್ತೇನೆ. 30 ಗಳಿಗೆಗಳ ಅವಕಾಶ ಕೊಡಿ ಎಂಬುದಾಗಿ ಕೇಳಿದ್ದೆ ನಾನು. ಪುಣ್ಯಾತ್ಮ, ಓ, ನೀನು ಬೇಡಿದ ಪ್ರಕಾರವಾಗಿ ನಿನಗೊಂದು ವರವನ್ನು ಕೊಟ್ಟವ ನಾನು. ಕರುಣಿಸುತ್ತೇನೆ, ಕಾಣುವುದಕ್ಕೆ ಸಿದ್ಧನಾಗಿ ಬಾ. ನಾಳೆಗೆ ಬಾ ಅಂತೇಳಿ. ಹೌದೇನು? ನಿನ್ನ ಸಲುವಾಗಿ ನಾನು ಕಾದದ್ದು ಎಷ್ಟು ಮಹಾರಾಯ. ಈ ಕಡೆಯಿಂದ ಬಂದಾನು ಶನಿ, ಆ ಕಡೆಯಿಂದ ಬಂದಾನು ಶನಿ, ಅಲ್ಲಿಂದ ಬಂದಾನು ಶನಿ, ಹಿಂದಿನಿಂದ ಬಂದಾನು ಶನಿ. ಹೇಗೆ ಬರಬಹುದು ಎಂಬ ಹಾಗೆ. ನೋಡು, ನಿನ್ನ ಕುರಿತಾಗಿ ಕಾದು ಕಾಲು ನನ್ನ ಕುತ್ತಿಗೆ ಎಷ್ಟು ಉದ್ದ ಆಗಿದೆ ಅಂತ. ಬಹಳ ಹೊತ್ತಿನಿಂದ ಕಾಯುವುದಕ್ಕೆ ಪ್ರಾರಂಭಿಸಿದೆ ನಾನು. ಎಷ್ಟೇ ಕಾದರೂ ನಿನ್ನ ಸುಳಿವಂತೂ ಇಲ್ಲವೇ ಇಲ್ಲ ಮಹಾರಾಯ. ಆದ್ರೆ ಒಂದು ಸ್ಪಷ್ಟವಾಯಿತು. ಏನು? ಪಡೆದುಕೊಂಡಂತಹ ವರವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಎಂಬುದು. ಹೌದೇನೋ? ಆಡಿದ ಮಾತು ಖುಷಿಯಾಗಿ ಹೋಯಿತು. ಎಂತದ್ದು ಇದು ಇಂತಹ ಪರಿಸ್ಥಿತಿ ನಿನಗೆ? ಪಶುಪತಿ ಪಶುಪತಿ ಆಲಿಪುದು ಮಮ ನುಡಿ ಪುಸಿಯು ಯೋಜಿಪುದು, ಮಮ ನುಡಿ ಪುಸಿಯು ಯೋಜಿಪುದು. ವಿಶ್ವೇಶ್ವರಯನ್ನು ವಂಚಿಸಲಾಗದು, ವಿಶ್ವೇಶ್ವರಯನ್ನು ವಂಚಿಸಲಾಗದು.
ನನ್ನ ಮಾತನ್ನ ಆಲಿಸಬೇಕು ಅಂತ ಕರಮುಗಿದು ಕೇಳಿಕೊಳ್ಳುತ್ತೇನೆ. ಹೇಳು ಹೇಳು. ಈ ಲೋಕದಲ್ಲಿ ಶನಿಯನ್ನ ಯಾರಿಂದಲಾದರೂ ವಂಚಿಸುವುದಕ್ಕೆ ಸಾಧ್ಯ ಉಂಟ ದೇವರೇ? ಸಾಧ್ಯವೇ ಇಲ್ಲ. ಓಹೋ, ಯಾಕೆ? ಯಾಕೆ? ಶನಿ ಹೇಳಿ ಕಾಡುವುದಿಲ್ಲ, ಅದಿಲ್ಲ. ಶನಿ ಹೇಳಿ ಬಿಡುವುದಲ್ಲ. ಶನಿ ಹಿಡಿದ ಮೇಲೆ ಗೊತ್ತಾಗ್ತದೆ, ಶನಿ ಬಿಟ್ಟ ಮೇಲೂ ಗೊತ್ತಾಗ್ತದೆ. ಓಹೋ, ಅದೇ ರೀತಿಯಾಗಿ ವಿಶ್ವೇಶ್ವರನಾಗಿರುವಂತ ನೀ ಕೊಟ್ಟ ವರವನ್ನು ಸದ್ಬಳಕೆ ನಾ ಮಾಡಿಕೊಂಡಿದ್ದೇನೆ. ಅದು ಹೇಗೆ ಸಾಧ್ಯ ಆಯ್ತು? ಯಾಕೆಂದ್ರೆ ನನ್ನ ನುಡಿ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಕಾಡಿದ್ದು ನಿನಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗ್ಲಿಲ್ಲ. ನೀನು ನನ್ನನ್ನ ಕಾಡಿದ್ದೀಯ. ಕಾಡಿ ಆಯ್ತು ದೇವರೇ. ಅದು ಹೇಗೆ ಪುಣ್ಯಾತ್ಮ? ನೀ ಕಾಡಿದ್ದ ನನಗೆ ಗೊತ್ತೇ ಆಗ್ಲಿಲ್ಲ. ಇಷ್ಟೇ ನೀ ಕಾಡುದು. ಗೊತ್ತಾಗಬೇಕು ಅಂತಾದ್ರೆ ಹಾ, ನಿನಗೆ ಶನಿ ಬಗ್ಗೆ ಗೊತ್ತಿರಬೇಕಲ್ಲ. ಅಂದ್ರೆ ಏನಾಗಿದೆ ಈಗ? ಕೆಲವು ಕ್ಷಣಗಳ ಮೊದಲು ನೀನ್ ಎಲ್ಲಿದ್ದೆ? ಈ ರಜತಾದ್ರಿಯೋ ಅಡಗಿದೆ ಕಾರಣವಿಯ ರೋಟೆಯು ಅಡಗಿದೆ ಹೊಟೆಯೊಳಡಗಿದೆ ಕಾರಣವಿಯ ರೋಟೆಯು ಅಡಗಿದೆ ಕಾರಣ ತಿಳಿದೆಯ ಎನ್ನದೆ ಕಾಟವು ಕಾರಣವಿಯ ರೋಟೆಯೊಳಡಗಿದೆ ಕಾರಣ ತಿಳಿದೆಯ ಎನ್ನದೆ ಕಾಟವು. ಪಶುಪತಿಯೇ, ಏನು ಶನಿಯೇ? ನಾನು ಕಾಡಿದ್ದರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿ ಕಾರಣ ಏನು? ಏನು ಕಾರಣ? ಕೆಲವು ಕ್ಷಣಗಳ ಮೊದಲು ಶನಿ ಬಂದ್ರೆ ಕಾಣಬಾರದು, ಶನಿ ಹುಡುಕಿ ಹುಡುಕಿ ಹಿಂತಿರುಗಿ ಹೋಗಬೇಕು ಎಂಬುದಾಗಿ ಯೋಚಿಸಿ ಶನಿಗೆ ವಂಚನೆ ಮಾಡುವುದಕ್ಕೆ ಬೇಕಾಗಿ ರಜತಾದ್ರಿಯನ್ನ ಬಿಟ್ಟು ಘೋರ ಕಾಡನ್ನ ಸೇರಿ ಬಿದಿರೋಟೆಯೊಳಗೆ ಇರುವೆಯಾಗಿ ಕುಳಿತಿದ್ಯಾರು? ಯಾರು ಅಂತ ನೀ ತಿಳಿದುಕೊಂಡೆ? ನಮ್ಮ ದೇವರೇ ಅದು. ಹೌದು. ಯಾಕೆ ಅಡಗಿದ್ದು ನೀವು? ನಿನ್ನನ್ನ ಕಣ್ತಪ್ಪಿಸಬೇಕು ಎಂಬುದಾಗಿ. ಆಯಿತ ಒಬ್ಬ ಲೋಕಾಧ್ಯಕ್ಷ ಸ್ಥಾನದಲ್ಲಿರುವಂತ ಪರಮೇಶ್ವರ ಅಡಗಿ ಕುಳಿತುಕೊಳ್ತಾನೆ ಅಂತಾದ್ರೆ ಅವನಿಗೆ ಯಾವ ಪೀಡೆ? ಅವನಿಗೆ ಶನಿ ಪೀಡೆ. ಓಹೋ, ನನ್ನ ಪೀಡೆಯಿಂದಾಗಿ ನೀನು ಇರುವೆಯಾದೆ. ನಾನು ಹೋಗುವ ಕಾಲಕ್ಕೆ ಹೀಗೆ ಹಿಂತಿರುಗಿ ನೋಡಿದ್ನಲ್ಲ, ಆವಾಗಲೇ ನಿನಗೆ ಹಿಡಿದು ಆಗಿದೆ ನಾನು. ಹೌದಾ? ಯಾಕೆಂದ್ರೆ ದ್ವಾದಶಕ್ಕೆ ಬಂದ ಮೇಲೆ ಮತ್ತೆ ಕಾಣುವುದು ಕಾಯುವುದು ಎರಡೂ ಇಲ್ಲ. ಹಿಡಿಯುವುದೇ. ಸರಿ, ಹಿಡಿದಾಯ್ತು ದೇವರೇ, ನನ್ನ ಕೆಲಸ ಆಯ್ತು, ಯಶಸ್ವಿಯಾಗಿ ಪೂರೈಸಿದ್ದೇನೆ ನಾನು. ಬಳಿ ಬಳಿಗೆಲ್ಲ ವಶದಿ
ನನ್ನನ್ನ ಕಾಡಿ ಬಿಟ್ಟಿಯಲ್ಲ ಮಹಾರಾಯ ನೀನು. ನನ್ನ ಪ್ರಭಾವದಿಂದಲೇ ಅಲ್ಲವೇ ನೀನು ಇರುವೆಯಾಗಿದ್ದು. ಅನುಮಾನವೇ ಇಲ್ಲ. ನಿನ್ನ ಪ್ರಭಾವಕ್ಕೆ ಒಳಪಟ್ಟು ನಾನು ಕಾಡಿನಲ್ಲಿ ಸಾಗಿ ಗುಹೆಯೊಂದನ್ನ ಸೇರಿ ಅಲ್ಲಿ ಬಿದಿರ ಓಟೆಯಲ್ಲಿ ಸಣ್ಣ ಇರುವೆಯಾಗಿ 30 ಗಳಿಗೆಯ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಬಂತು. ನಿಜವಾಗಿಯೂ ನನ್ನ ಪ್ರಭಾವವೇ ಸರಿಯದು. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಲೇಬೇಕು. ಈಗ ನನಗೊಂದು ಸತ್ಯ ಅರ್ಥವಾಯಿತು. ಏನು? ಲೋಕಾಧ್ಯಕ್ಷನಾಗಿರುವಂತಹ ನನ್ನಿಂದಲೇ ನಿನ್ನನ್ನ ಕಣ್ತಪ್ಪಿಸುವುದಕ್ಕಾಗಲಿಲ್ಲ, ನಿನ್ನ ಕಣ್ತಪ್ಪಿಸಿ ನಾನು ಉಳಿಯುವುದಕ್ಕಾಗಲಿಲ್ಲ ಅಂತ ಆದಮೇಲೆ ಲೋಕ ನಿನ್ನನ್ನು ವಂಚಿಸುವುದಕ್ಕೆ ಸಾಧ್ಯ ಉಂಟೇನ? ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಅಧರ್ಮಿಗಳೆಲ್ಲ ಯಾರ್ಯಾರು ಇದ್ದಾರೋ ಅಂಥವರಿಗೆ ನಿನ್ನ ಪ್ರಭಾವವೆಂಬುದು ತೊಡಗುವುದಕ್ಕೆ ಪ್ರಾರಂಭವಾಯಿತು ಅಂತ ಅಂಥವರಿಂದ ಯಾವುದೇ ರೀತಿಯ ಮೋಸ ವಂಚನೆಗಳು ಆಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಕೂಡ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಅಂತ ಆದ್ರೆ ಶನಿಯ ಪ್ರಭಾವವೆಂಬುದು ಬೇಕೇ ಬೇಕು. ಭಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರೆ ಭಯವೇ ಅಲ್ವಾ? ಹಾಗಿದ್ರೆ ಇದರ ಅರ್ಥವೇನು? ಭಯದ ಮೂಲಕವಾಗಿ ಆದರೂ ಧರ್ಮವನ್ನ ಪ್ರತಿಯೊಬ್ಬರು ಆಚರಿಸತಕ್ಕದ್ದು, ಇದು ಮೂಲ ತತ್ವ. ಹಾಗಾಗಿ ನಿಜವಾಗಿಯೂ ಮೆಚ್ಚಿಬಿಟ್ಟೆ ನಾನು. ಸರಿ. ಹಾಗಿದ್ರೆ ಈಶನಾಗಿರುವಂತ ನಾನು ಮೆಚ್ಚಿದ್ದೇನೆ ಅಂತ ಕೇವಲ ಹೊಗಳಿಕೆಯ ಮಾತುಗಳಿಂದ ಹೇಳಿದ್ರೆ ಸಾಕಾದೀತ? ದೇವರ ಮಾತಲ್ವೇ ಅಲ್ವಾ? ಅದು ಫಲ ಕೊಡಬೇಕು. ಖಂಡಿತವಾಗಿಯೂ ಹೌದು. ಲೋಕಮುಖಕ್ಕೆ ಅರ್ಥವಾಗಬೇಕು ಶನಿಯ ಪರಾಕ್ರಮ ಏನು ಎಂಬುದು. ಲೋಕಾಧ್ಯಕ್ಷನಾಗಿರುವಂತ ಈಶನಿಗೆ ಇವ ಬಿಟ್ಟವನಲ್ಲ. ಒಮ್ಮೆ ನಾವು ತಪ್ಪಿ ನಡೆದರೆ ಶನಿ ನಮ್ಮನ್ನ ಹೇಗೆ ಪೀಡಿಸಿಯಾನು ಎಂಬುದು ಲೋಕಮುಖಕ್ಕೆ ಅರ್ಥವಾಗಬೇಕು. ಶನಿಯ ಮಹಿಮೆ ಏನೆಂಬುದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಾದ್ರೆ ಕೇವಲ ಹೊಗಳಿಕೆಯ ಮಾತುಗಳಿಂದಲ್ಲ, ನಿನಗೊಂದು ನಾಮಾವಳಿ. ನನಗೆ ದೇವರ ಪ್ರಸಾದ ಅದು. ಈಶ್ವರನಾಗಿರುವಂತ ನನ್ನನ್ನ ಕಾಡಿದವ ಈ ಶನಿ. ಹಾಗಾಗಿ ಇವತ್ತಿನಿಂದ ನೀನು ಶನೀಶ್ವರ ಎಂಬ ಹಾಗೆ. ಧನ್ಯೋ ಧನ್ಯೋ. ಒಳ್ಳೆಯದಾಗಿ ಹೋಗಿ ಬರ್ತೇನೆ. ಈ ಹೆಸರನ್ನ ಪಡೆದುಕು ಲೋಕಮುಖದಲ್ಲಿ ಯಾರೆಲ್ಲ ಅಧರ್ಮಿಗಳಿದ್ದಾರೋ ಅಂತವರೆಲ್ಲರೂ ಧರ್ಮ ಮಾರ್ಗವಾಗಿ ನಡೆಯುವಂತೆ ಮಾಡು. ಇನ್ನು ಮುಂದೆ ನಿನಗೆ ಶುಭವಾಗಲಿ, ಶುಭವಾಗಲಿ. ಇಂದು ಪರಮೇಶ್ವರನು ಹೊಗಳಲು, ಪರಮೇಶ್ವರನು ಹೊಗಳಲು ಶನಿಯು ಅಂತರಂಗದಿ ಹರುಷ ತಾಳುತ್ತ, ಅಂತರಂಗದಿ ಹರುಷ ತಾಳುತ್ತ ಮುಂದೆ ತೆರಳುವೆ ಗೀಷ್ಪತಿಯ ಬಳಿಗೆನುತ ಯೋಚಿಸಿದ. ಯಾರನ್ನ ಕಾಡುವುದು? ನನ್ನ ಪ್ರಭಾವ 14 ಲೋಕಕ್ಕೂ ಅರ್ಥವಾಗಬೇಕೆಂಬ ಕಾರಣಕ್ಕಾಗಿ ದ್ವಾದಶದನ್ನ ಪ್ರವೇಶ ಮಾಡುವುದು ಯಾರಿಗೆ ಅಂತ ಯೋಚನೆ ಮಾಡಿದ್ರೆ ಸಮಯಕ್ಕೆ ಸರಿಯಾಗಿ ಬೃಹಸ್ಪತಿಗಳನ್ನ ಕಾಡುವಂತ ಅವಕಾಶ ಸಿಕ್ಕಿತು. ಅವರನ್ನ ಕಾಡಿದೆ. ಪರಿಣಾಮವಾಗಿ ಅಪವಾದಕ್ಕೊಳಗಾದ್ರು. ಅದು ಕೊಲೆಯ ಭೀತಿಗೆ ಒಳಗಾದ್ರು ಅಪವಾದಕ್ಕೆ. ಕೊನೆಯಲ್ಲಿ ಅದು ಅವರಿಗೆ ಪರಿಹಾರ ಆಗಿದ್ದಾದರೂ ಹೇಗೆ? ನನ್ನ ದರ್ಶನದಿಂದಾಗಿ, ನನ್ನ ಕಾಡುವಿಕೆಯಿಂದಾಗಿ ಪದಚ್ಯುತಿಗೊಂಡು ನಾನಾ ಬಗೆಯ ಕಷ್ಟವನ್ನ ಕಂಡರು. ಹೀಗೆ ದೇವಾನುದೇವತೆಗಳನ್ನೆಲ್ಲ ಕಾಡುತ್ತಾ ಕಾಡುತ್ತಾ ಸಾಗಿದೆ. ಇಲ್ಲಿ ಸಾಗಲಿ. ಇಲ್ಲಿ ಭೂಲೋಕ ನನ್ನ ಸೃಷ್ಟಿಯಾಗಿದ್ದು ಅದಕ್ಕಾಗಿ ಅಲ್ಲವೇ? ಭೂಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಕಾಡುವುದಲ್ಲ. ಯಾರ ರಾಶಿ ಚಕ್ರದಲ್ಲಿ ದ್ವಾದಶಕ್ಕೆ ಅವಕಾಶ ಉಂಟು ಅವರನ್ನೆಲ್ಲ ಕಾಡುತ್ತಾ 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 ಧರ್ಮ ಪ್ರಜ್ಞೆಯನ್ನು ಮೂಡಿಸುತ್ತಾ ಭೀತಿಕಾರಕರಾಗಿ ಸಾಗುತ್ತೇನೆ ಸಾಗುತ್ತೇನೆ ಸಾಗುತ್ತೇನೆ. ಶಂಭೋ ಶಂಕರ.